ಮನೆಯ ಶಿವಸ್ವರೂಪರಾದ ಶ್ರೀಮದ್ ಜಗದ್ಗುರು ನೀಲಕಂಠ ಶಿವಾಚಾರ್ಯರನ್ನು, ಶ್ರೀಮದ್ ಜಗದ್ಗುರು ಶ್ರೀ ನಂಜುಂಡ ಶಿವಾಚಾರ್ಯರನ್ನು, ಶ್ರೀಮದ್ ಜಗದ್ಗುರು ಶ್ರೀ ಶಂಕರ ಶಿವಾಚಾರ್ಯರನ್ನು ಎನ್ನ ಮನೋಮಂದಿರದಲ್ಲಿ ಜ್ಞಾನಿಸಿಕೊಳ್ಳುತ್ತಾ ಸಕಲ ಜೀವಾತ್ಮರಿಗೂ ಲೇಶಿಂದ ಬಯಸಿದ ಅನುಷ್ಠಾನ ಮೂರ್ತಿಗಳು, ಶಾಂತ ಶಿವಗಳು, ತಪಸ್ವಿಗಳು ಆದ ಎನ್ನ ಆರಾಧ್ಯ ಗುರುಗಳು ಶ್ರೀಮದ್ ಜಗದ್ಗುರು ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಪಾದ ಪದ್ಮಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಈ ಪ್ರತಿ ತಿಂಗಳ ಕಡೆಯ ರವಿವಾರ ನಡೆಯುವಂತ ಈ ಗುರುವಂದನ ಕಾರ್ಯಕ್ರಮ 72ನೇ ಗುರುವಂದನ ಕಾರ್ಯಕ್ರಮ. ಈ 72ನೇ ಗುರುವಂದನ ಕಾರ್ಯಕ್ರಮಕ್ಕೆ ರಾಂಪುರ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂತಹ ಆ ಸದ್ಭಕ್ತ ಪರಮ ಭಕ್ತ ಆ ಎಲ್ಲರ ಪಾದ ಪದ್ಮಕ್ಕೂ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಮತ್ತು ಈ ಕಾರ್ಯಕ್ರಮ ಬೆಳಿಬೇಕು, ಅಪ್ಪಾಜಿಗಳ ಚರಿತ್ರೆ ವಿಶ್ವಕ್ಕೆ ಮುಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೂಗಾರ ಬಂಧುಗಳು ನಮಗೆ ಸ್ಥಳಾವಕಾಶವನ್ನು ಕೊಟ್ಟು ಈ ಅನುಭವಾಮೃತವನ್ನು ಒಲಿಸುವಂತಹ ಹೂಗಾರ ಬಂಧುಗಳ ಪಾದ ಪದ್ಮಕ್ಕೂ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದರಂತೆ ನಮ್ಮ ಈ ಒಂದು ದಿವ್ಯ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ದಿವ್ಯ ಆರಾಧಕರು, ತಪಸ್ವಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರತಕ್ಕಂತಹ ಬುದ್ಧಿ ಅಪ್ಪಾಜಿಗಳ ಪಾದ ಪದ್ಮಕ್ಕೂ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಸರ್ವರಿಗೂ ಸ್ವಾಗತ ಸುಸ್ವಾಗತವನ್ನ ನಾನು ಕೋರ್ತೇನೆ. ಬಸವನವರು ಒಂದು ಮಾತು ಹೇಳಿದಾರೆ, ನಂಬಿ ಕರೆದಡೆ ಓಯನ್ನೇ ಶಿವನು ಅಂತಂದು ಹೇಳಿ. ನೀವ ಶ್ರದ್ಧೆಯಿಂದ ನಿಷ್ಠೆಯಿಂದ ನಂಬಿ ಏನಾದ್ರು ಶಿವನನ್ನು ಕರೆದಡಪ್ಪ ಅಂತಂದ್ರೆ ಬರ್ಲಾರ್ದೆ ಇರ್ತಾನನ್ನ ತಂದು ಹೇಳಿ ಪ್ರಶ್ನೆ ಮಾಡ್ಯಾರ ಬಸವಣ್ಣನವರು. ನೋಡಿ, ಪರಮಾತ್ಮನ ಇರುವಿಕೆಯನ್ನ ನಮ್ಮಂತವ್ರಿಗೆ ತಿಳಿಸ್ಲಿಕ್ಕೆ ಏನ್ ಮಾಡ್ಯಾರಪ್ಪ ಅಂತಂದ್ರ ಪ್ರಶ್ನೆ ಮಾಡ್ಯಾರ. ನಂಬಿಕೆ ಮತ್ತು ಶ್ರದ್ಧೆ ಅನ್ನುವಂಥದ್ದು ಎತ್ತಪ್ಪ ಅಂತಂದ್ರ ನೀವು ಏನು ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಕತಿ, ಅಸಾಧ್ಯವನ್ನ ಸಾಧ್ಯ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಅನ್ನುವಂಥದ್ದನ್ನ ಬಸವಣ್ಣವ್ರು ಹೇಳ್ಯಾರ. ಹಂಗ ನಾವು ಶ್ರೀ ನೀಲಕಂಠೇಶ್ವರ ಪರಮಾತ್ಮನನ್ನ, ಸದ್ಗುರು ಶ್ರೀಮದ್ ಜಗದ್ಗುರು ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯರನ್ನ ನಾವು ಕರೆದೀವಪ್ಪ ಅಂತಂದ್ರ ಬರ್ಲಾರ್ದೆ ಇರಂಗಿಲ್ರಿ, ಬರ್ಲಾರ್ದೆ ಇರಂಗಿಲ್ಲ. ಅವ್ರು ಬರ್ತಾರ. ಆದ್ರ ನಮ್ಮಲ್ಲಿ ಏನಪ್ಪಾ ಇರ್ಬೇಕಪ್ಪ ಅಂದ್ರ ಕರೆಯುವ ರೀತಿ ಭಕ್ತಿ ಮಾಡುವಂತ ಮಾರ್ಗ ನಮ್ಮಲ್ಲಿ ಸರಿ ಇರ್ಬೇಕು. ಅಂದಾಗ ಮಾತ್ರ ಏನಾಗೈತಪ್ಪ ಅಂತಂದ್ರ ಅವ್ರು ಕರೆದು ಕೂಡ್ಲೆ ಬರ್ತಾರೋ ಅನ್ನುವಂಥದ್ದನ್ನ ಬಸವಣ್ಣವರ ವಚನ ವಾಣಿ ಒಳಗ ಅರ್ಥ ಆಕತಿ. ನೀವು ಪ್ರೇಮದಿಂದ ಕರಿ, ನೀವು ನಿಮ್ಗೆಲ್ಲೂ ಇಲ್ಲ ಅನ್ನೋದಲ್ಲ ಅಜ್ಜ. ಇವತ್ತ ನೀವು ನಂಬಿಕೆ ಇಡ್ತೀರಿ, ನೀವು ಬಂಧುಗಳ ಮೇಲೆ ನಂಬಿಕೆ ಇಡ್ತೀರಿ, ಅವ್ರು ಒಂದ್ ದಿವ್ಸ ನಿಮ್ಗೆ ಮೋಸ ಮಾಡ್ತಾರ. ಸ್ನೇಹಿತರ ಮೇಲೆ ನಂಬಿಕೆ ಇಡ್ತೀರಿ, ಅವರು ಒಂದು ದಿವ್ಸ ಮೋಸ ಮಾಡ್ತಾರ. ಹಿತೈಷಿಗಳ ಮೇಲೆ ನಂಬಿಕೆ ಇಡ್ತೀರಿ, ಅವರು ಒಂದು ದಿವ್ಸ ಮೋಸ ಮಾಡ್ಬೋದು. ಆದ್ರ ಸದ್ಗುರು ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಮೇಲೆ ನೀವು ನಂಬಿಕೆ ಇಟ್ರಂದ್ರ, ನೀಲಕಂಠೇಶ್ವರ ಪರಮಾತ್ಮನ ಮೇಲೆ ನೀವು ನಂಬಿಕೆ ಇಟ್ರಪ್ಪ ಅಂತಂದ್ರ ನಿಮ್ಗೆ ಎಂದೂ ಮೋಸ ಮಾಡಂಗಿಲ್ಲ ಅನ್ನುವಂಥದ್ದನ್ನು ಬಹಳ ಪ್ರೇಮದಿಂದ ಭಕ್ತಿ ಭಾವದಿಂದ ನಾನು ಹೇಳ್ತೇನೆ. ನಂಬಿ ಕರೆದರೆ ಓಯನ್ನು ಶಿವನು, ನಂಬಿಕೆಟ್ಟವರಿಲ್ಲವೋ ನೀಲಕಂಠೇಶ್ವರ ಪರಮಾತ್ಮನನ್ನ, ನಂಬಿಕೆಟ್ಟವರಿಲ್ಲವೋ ಶ್ರೀಮದ್ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯರನ್ನ ಅನ್ನುವಂಥದ್ದನ್ನ ನಾ ಬಹಳ ಪ್ರೇಮದಿಂದ ಹೇಳ್ತೇನೆ. ಇನ್ನೊಂದು ಮುಖ್ಯ ವಿಷಯ, ನಾವು ಶ್ರಮವಹಿಸಿ ದುಡಿದಿರ್ತಕ್ಕಂತಹ ಕಾಯಕ ಹಣ ನಮ್ಮ ಎಂದು ಕೈ ಬಿಡುತ್ತಲ್ರಿ, ಇದನ್ನು ತಿಳ್ಕೊಳ್ಬೇಕು. ಮತ್ತೆ ಹಂಚಿಕೊಂಡು ತಿನ್ನುವಂತ ಆ ಗುಣ ಅದು ಕೂಡ ನಮ್ಮನ್ನ ನಾಶ ಮಾಡಂಗಿಲ್ಲ, ಅದು ಕೂಡ ನಮ್ಮ ನಾಶ ಮಾಡಂಗಿಲ್ಲ. ಮತ್ತೆ ಈಗೇನ್ ನಾವು ಕೂಡ್ಕೊಂಡ್ ಮಾಡಾಕತ್ತಿರಲ್ಲ ಸತ್ಸಂಗ, ಈ ಸತ್ಸಂಗದ ಶಕ್ತಿ ಎಷ್ಟೈತಂದ್ರ ಅದ್ ಎಷ್ಟು ಹೇಳಿದ್ರು ಹೇಳ್ತಿರೋದು. ನೋಡ್ರಿ, ಎಷ್ಟು ಸತ್ಸಂಗದ ಕಾರ್ಯಕ್ರಮಗಳು ಬೇರೆ ಬೇರೆ ಊರಿನೊಳಗ ಬೇರೆ ಬೇರೆ ಗ್ರಾಮದಾಗ ಎಲ್ಲೆಲ್ಲ ನಡೆಯಾಕತ್ತಾವ. ಎಷ್ಟು ಮಹತ್ವವನ್ನು ಪಡೆದೈತಿ ಸತ್ಸಂಗದ. ಈ ಸತ್ಸಂಗದ ಕಾರ್ಯಕ್ರಮದ ಏನಿತ್ತಪ್ಪ ನಮಗ ಎಂದೂ ನಮಗೇನಪ್ಪಾ ಅಂತಂದ್ರೆ ಕೈ ಬಿಡುವುದಿಲ್ಲ, ಅಪ್ಪಾಜಿಗಳು ನಮ್ಮನ್ನ ಎಂದೂ ಕೈ ಬಿಡುವುದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಅತಿ ಮುಖ್ಯ ಇವತ್ತ ನೀವು ಇನ್ನೊಂದು ಹೇಳ್ಬೇಕಂದ್ರ ನಾವೆಲ್ಲಾ ಇವತ್ತು ಇಷ್ಟೆಲ್ಲ ನೋಡ್ರಿ, ಇವತ್ತು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಮಗ್ ಬಹಳ ಅಂದ್ರ ಬಹಳ ನೋವ. ಕಾರ್ಯಕ್ರಮದಾಗ ಪರಮ ಭಕ್ತರು ಅವರು ಯಾರು, ನಮ್ಮ ಕಲಾಟಗಿ ನಮ್ಮ ಬಾಲಚಂದ್ರ ಅಣ್ಣಾರು ನಮಗ ಬಹಳ ಅಂದ್ರ ಬಹಳ ಪರಮ ಭಕ್ತರು. ಅವರು ಇರುವಾಗೂ ಕೂಡ ಏನಪ್ಪ ಅಂದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಏನೈತಪ್ಪ ಯಾವತ್ತೂ ಒಂದ್ಸಲ ಅಕ್ಕಿ ಕೊಡ್ತಿದ್ರು. ಒಟ್ಟ ತಪ್ಪಿಸ್ತಿದ್ರಿ ಮತ್ತೆ ಏನಾದ್ರೂ ಬೇಕಾದ್ರೆ ಹೇಳಿರತ್ತ ಅನ್ನುವಂಥದ್ದು ಹೇಳ್ತಿದ್ರು. ಅವ್ರು ಇರುವಾಗೂ ಹೇಳಿದ್ರು, ನಮಗ್ 10,000 ರೂಪಾಯಿ ಕೊಡ್ತೀವಿ, ಏನಪ್ಪಾ ಅಂತಂದ್ರ ಅಲ್ಲಿ ನೀಲಕಂಠೇಶ್ವರ ಮಠದಾಗ ಕೇರಳದಾಗ ಅಪ್ಪಾಜಿಗಳ ಏನು ಸನ್ನಿಧಿ ಅದಲ್ಲ ಅಲ್ಲಿ ಅಪ್ಪ
ಅಪ್ಪಾಜಿಗಳಿಗೆ ಮಲ್ಲಿಕಾರ್ಜುನ ಅಪ್ಪಾಜಿಗಳಿಗೆ ಸಂಬಂಧಪಟ್ಟ ಪುಸ್ತಕಗಳ್ರಿ, ಮೊಬೈಲ್ಗಳು, ಚಸ್ಮಾ, ಅವ್ರು ಏನೇನದಾವಲ್ಲ ಅವ್ರು ಶೋಕೇಸ್ದಾಗ ಇಡಾಕ ನಾನು 10,000 ರೂಪಾಯಿ ಕೊಡ್ತನು, ದಯವಿಟ್ಟು ಅದನ್ನೊಂದಿಟ್ಟು ಮಾಡಿಕೊಡ್ಪ ಅಂತ ನಮ್ಗೆ ಸಾಕಷ್ಟು ಸಲ ಹೇಳು. ನಮಗೆ ಎಲ್ಲಿಯೂ ಅಲ್ಲಿ ಎಲ್ಲ ಸ್ಪಂದನ ಸಿಗಲಾರ್ದಕ್ಕೆ ಏನಪ್ಪ ಅಂದ್ರೆ ಅವ್ರ ಆಶೆ ನಮ್ಗೆ ಈಡೇರ್ಸಕ್ ಆಗ್ಲಿಲ್ಲ. ಆದ್ರೆ ಗುರುವಿನ ಬದಲು ಏನಪ್ಪಾ ಅಂತಂದ್ರ ಪರಮ ಗುರುಗಳು, ಪರಮ ಭಕ್ತ ಹೆಂಗಿರ್ತಾನ ಅನ್ನುವಂಥದ್ದನ್ನ ನಾವು ಬಹಳ ವಿಚಾರ ಮಾಡ್ಬೇಕಾಗ್ತೈತಿ. ಮತ್ತ ಅವ್ರ ಮಕ್ಕಳು ಕೂಡ ಇವತ್ತು ನೋಡ್ರಿ, ಅವರು ಕೂಡ ಇವತ್ತ ಏನಪ್ಪಾ ಅಂತಂದ್ರೆ ದುಡ್ಕಿ ಮಾಡ್ತಾರೆ. ನಮ್ ಸತೀಶ್ ಕಲಾದ್ಗೆ ಆಗ್ಲಿ, ಚಿದಾನಂದ ಕಲಾದ್ಗೆ ಆಗ್ಲಿ, ಅವರು ದಿನನಿತ್ಯ ನಮ್ ಕಾರ್ಯಕ್ರಮದಾಗ ಬರ್ತಾರೆ. ಇವತ್ತು ನಮಗ್ ಬಹಳ ದೊಡ್ಡ ಕಾರ್ಯಕ್ರಮಕ್ಕೆ ಹೊಡೆತು ಬಿದ್ದೈತಿ. ಯಾಕಪ್ಪ ಅಂತಂದ್ರೆ ಇದೆಲ್ಲಾ ಸುತ್ತಮುತ್ತ ಕಲಾದ್ಗೆ ಬಾಂಧವ್ರನ್ನ ಅದಾರ. ಇವತ್ತು ಅವರಲ್ಲಿ ಇವತ್ತು ಘಟನೆ ಆಗಿತ್ತಪ್ಪ ಅಂತಂದ್ರೆ ಇವತ್ತು ನಮ್ಮಲ್ಲಿ ಎಲ್ಲ ಒಂಥರ ಮೋಡ್ ಕವಿದ ವಾತಾವರಣ ಅಂತಂತಾರಲ್ಲ, ಒಂದ್ ಮನ್ಸಿಗೆ ಸಮಾಧಾನ ಇಲ್ಲ ಅನ್ನುವಂಥದ್ದ ನಮಗ ಆಗೈತಿ. ಆದ್ರೂ ಕೂಡ ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಾರಲ್ಲ, ಇವರ ಪರಮ ಭಕ್ತರು ಅಂತ. ನೀವೇ ನಿಜವಾಗ್ಲೂ ಪರಮ ಭಕ್ತರು. ದೇವರ ನಿಮ್ಮಲ್ಲಿ ಮನಸ್ಸಿನೊಳಗೆ ಮೂಷಲ್ಲ, ನಿಜವಾಗ್ಲೂ ಇದಪ್ಪ ಅಂತಾರೆ ಸತ್ಯವಾದ ಪರಮ ಭಕ್ತರು. ಭಕ್ತರು ಎನಿಸಿಕೊಂಡು ಅವ್ರು ಹೆಂಗಿರ್ತಾರಪ್ಪ ಅಂತಂದ್ರೆ ತನ್ನದ್ದು ಎಲ್ಲವನ್ನ ಗುರುವಿಗೆ ಸಮರ್ಪಣೆ ಮಾಡ್ತಾನ್ರಿ, ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾನೆ. ಎಲ್ಲಿಯೂ ಏನಪ್ಪ ಅಂದ್ರೆ ತನ್ನ ಬದುಕನ್ನ ನೋಡೋದಿಲ್ಲ, ಯಾವತ್ತೂ ತನ್ನ ಬದುಕಿನ ತನ್ನ ಜೀವನವನ್ನು ನೋಡೋದಿಲ್ಲ. ಎಲ್ಲಿಯಾದ್ರೂ 4 ಜನ ಸಿಕ್ತಪ್ಪ ಅಂತಂದ್ರೆ ಬಾಯಿಂದ ಹೇಳ್ಬೇಕಾದ್ರೆ ಗುರುವಿನ ಬದಲನ್ನು ಹೇಳ್ತಾರೆ. ನಾವು ಎಷ್ಟೋ ಸಲ ನೋಡ್ರಿ, ಈಗ ಹೋಗಿರ್ತೀವಿ, ನಾವು ಒಂದು ಮದುವೆ ಕಾರ್ಯದಾಗ ಹೋಗಿರ್ತೀವಿ, ಮುಂಜಿ ಒಳಗೆ ಹೋಗಿರ್ತೀವಿ, ಎಲ್ಲಿ ಹೋದಾಗ ನೀವೆಲ್ಲಾ ಕೂಡಿದಾಗ ನಿಮ್ಮಲ್ಲಿ ಬರುವಂತ ಮಾತು ಯಾವ್ದಪ್ಪ ಅಂತಂದ್ರೆ ಗುರುವಿನ ಮಲ್ಲಿಕಾರ್ಜುನ ಅಪ್ಪಾಜಿಗಳ ಮಾತನ್ನೇ ನಿಮ್ಮ ಮನಸ್ಸಿನ ಬರ್ತದೆ. ಮಲ್ಲಿಕಾರ್ಜುನ ಅಪ್ಪಾಜಿಗಳ ಮಾತು ಬಿಟ್ರೆ ನಿಮ್ ಕಡೆ ಯಾವ್ಯಾವನು ನಿಮ್ಮಲ್ಲಿ ಮಾತು ಬರುದಿಲ್ಲ. ಇದಕ್ಕಂತಾರೆ ಪರಮ ಭಕ್ತರು ಯಾರಪ್ಪ ಅಂತಂದ್ರೆ ನೀವ, ಪರಮ ಭಕ್ತರು ನೀವ. ಯಾವತ್ತೂ ಗುರುವಿನ ಮೇಲನ ಪ್ರೇಮ, ಹಿತಚಿಂತನೆ ಮಾಡೋದು, ಮನಸ್ಸಿನಲ್ಲಿ ಅಪ್ಪಾಜಿಗಳ ಸ್ಮರಣೆ, ಪರಮಾತ್ಮನ ಸ್ಮರಣೆ, ಕೂತ್ರು ನಿತ್ರು ಏನು ನೀವು ಜ್ಞಾನ ಮಾಡ್ತಿರಲ್ಲ, ನೀವು ನಿಜವಾದ ಪರಮ ಭಕ್ತರು, ನೀವೆಲ್ಲ ಅವರಿಗೆ ಸಮರ್ಪಣೆ ಮಾಡೀರಿ ಅನ್ನುವಂಥದ್ದನ್ನ ಹೇಳ್ತಾರ. ಮತ್ತ ಏನು ಅಪೇಕ್ಷೆ ಪಡ್ತಾರಪ್ಪ ಅಂತಂದ್ರಿ, ಪರಮ ಭಕ್ತರು ಗುರುವಿನ ಮಹಿಮೆಯನ್ನ ಸಾರಿ ಹೇಳ್ತಾರೆ. ನಮಗ ಅಜ್ಜಾರಿಂದ ಹಂಗ ಮಹಿಮೆ ಆಗೈತಿ, ಪವಾಡ ಆಗೈತಿ ಅಂತಂದು ಹೇಳುವಂತ. ಇವತ್ ನಿಮ್ಗ ಅಲ್ಲಿ ರಬಕೈ ಒಳಗ ನಂದ್ಯಾಳ ಅಂತಂದು ಹೇಳಿ ಆ ಕುಟುಂಬ ತಂಗಿ 6 ವರ್ಷ ಆತ, 4-5 ವರ್ಷ ಆಗಿರ್ಬೇಕ್ರಿ, ಮಕ್ಕಳಾಗಿದ್ದಿಲ್ಲ. ಅಜ್ಜಾರ ಆಶೀರ್ವಾದದಿಂದ ಆಕಿ ಮೊನ್ನೆ ಏನೈತಪ್ಪ ಅಂತಂದ್ರ ತಂಗಿ ಹೊಟ್ಲೆ ಆಗ್ಬೇಕು, ಶ್ರೀಮಂತ ಕಾರ್ಯಕ್ರಮನೂ ಆತು. ನಿಜವಾಗ್ಲೂ ಅಜ್ಜಾರ ಪವಾಡ ನಡೆದಾವ. ಇದು ಅವರು ಕೂಡ ಭಕ್ತರು ಹೆಂಗಪ್ಪ ಅಂತಂದ್ರ ಎಲ್ಲಿ ಬೇಕಾದ್ರೆ ಎಲ್ಲ ಸಿಕ್ಕರು ಇವತ್ತು ಏನ್ ಹೇಳತ್ತಾರಪ್ಪ ಅಂದ್ರೆ ನಮ್ಮ ಮಲ್ಲಿಕಾರ್ಜುನ ಅಜ್ಜಾರಿಂದನ ಆಗೈತ್ರಿ. ನಮಗ ಮಲ್ಲಿಕಾರ್ಜುನ ಅಜ್ಜಾರಿಂದ ನಮ್ಗೆ ಇವತ್ತು ನಮಗ ಸಂತಾನ ಆಗ್ಯದ ಅನ್ನುವಂತ ಮಾತನ್ನ ಹೇಳ್ಬೇಕಾದ್ರ ಅವರಲ್ಲಿ ಎಂತ ಪ್ರೇಮ, ಗುರುವಿನ ಮೇಲೆ ಪ್ರೇಮ ಐತಿ. ಇಂಥ ಭಕ್ತರು ನಾವು ಆಗ್ಬೇಕು. ಕೂತ್ರು ನಿತ್ರು ಗುರುವಿನ ಸ್ಮರಣೆಯನ್ನು ಹೇಳ್ಬೇಕು, ಗುರುವಿನ ಕೀರ್ತಿಯನ್ನು ಹೇಳ್ಬೇಕು, ಚರಿತ್ರೆಯನ್ನು ಬೆಳೆಸುವಂತ ಕೆಲಸ ನಾವು ಮಾಡ್ಬೇಕು. ಪರದಿಂದಲೂ ಕೂಡ ನಾವು ಅದನ್ನ ಕೇಳುವಂತ ಭಾಗ್ಯ ನಮಗ್ ಕೊಡ್ಬೇಕು. ಮತ್ತ ಕೊನೆಯದಾಗಿ ಏನ್ ಹೇಳ್ಬೇಕಪ್ಪ ಅಂತಂದ್ರ, ಈ ರೀತಿ ಮಾಡುವಂತ ಪರಮ ಭಕ್ತರು ನಿಮ್ಮನ್ನು ಹೆಂಗ ಸಂರಕ್ಷಣೆ ಮಾಡ್ತಾನಂದ್ರ ನೀಲಕಂಠೇಶ್ವರ ಪರಮಾತ್ಮ ಸದ್ಗುರು ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯರು. ನೀವು ಕಣ್ಣು ಮುಚ್ಚಿ ನಡೆದ್ರು ನಿಮ್ಮನ್ನ ಏನಪ್ಪ ಅಂತಂದ್ರೆ ಕೈ ಹಿಡಿದು ನಡೆಸುವಂತ ಕೆಲಸ ಪರಮಾತ್ಮ ಮಾಡ್ತಾನೆ. ನಿಮ್ಗೆ ಏನು ಬ್ಯಾಡ್ರಿ, ನಿಮ್ಗೆ ಅಂತ ಆಪತ್ತು ಬಂದೈತಿ, ಸಂಕಟ ಬಂದೈತಿ, ತ್ರಾಸ ಬಂದೈತಿ ಅಂತಂದ್ರೆ ಸಾಕು, ನೀವು ಗುರುವಿನ ನಾಮಸ್ಮರಣೆ ಹೋಗಿ ನಿಮಗೆ ಎಲ್ಲಾ ಬೇಡಿದ ಇಷ್ಟಾರ್ಥಗಳನ್ನ, ಎಲ್ಲಾ ನಿಮ್ಮ ಕಾರ್ಯಕಲಾಪಗಳ ಯಶಸ್ವಿ ತಂದು ನಿಮ್ದು ಸಿದ್ಧಿ ಮಾಡುವಂತ ಕೆಲಸ ಮಾಡ್ತಾನೋ ಅಂತನ್ನುವಂತ ಮಾತನ್ನ, ಭಕ್ತಿಯ ಮಾತನ್ನ ಹೇಳ್ತಾ ಇವತ್ತೆಲ್ಲಾ ಇಂತ ಒಂದು ಪರಿಸ್ಥಿತಿ ಮಧ್ಯದಲ್ಲಿ ನೀವು ಕಾರ್ಯಕ್ರಮಕ್ಕೆ ಬಂದದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ, ಈ ನೀವು ಯಾರು ಪರಮ ಭಕ್ತರು ಯಾರು ಇದ್ರೆ ನಿಮ್ಮ ಪಾದಕ್ಕೆ ನಾನು ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸಿ ನನ್ನ 2 ಮಾತುಗಳಿಗೆ ಮಂಗಲಾಡ್ತೇನೆ. ಮುಂದಿನ ಕಾರ್ಯಕ್ರಮವನ್ನ ಚಿದಾನಂದ ನಡೆಸಿಕೊಡ್ತೇನೆ.